ನಮಸ್ಕಾರ ವೀಕ್ಷಕರೇ, ಶೋಭಾ ಗೋವಿಂದರಾಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೊಂದು ಸುಂದರವಾದ ಜಾಗಕ್ಕೆ ಕರ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ. ನೋಡಿ, ನಮ್ಮ ಚಿತ್ರದುರ್ಗ ತೋಟಗಾರಿಕೆ ಇಲಾಖೆಯಿಂದ 33ನೇ ವರ್ಷದ ಫಲಪುಷ್ಪ ಪ್ರದರ್ಶನ ಏರ್ಪಡಿಸಲಾಗಿದೆ. ನೋಡಿ, ಇದು ಹೂವಿನಿಂದ ಅಲಂಕಾರ ಮಾಡಿದ್ದಾರೆ. ಅಲ್ಲಿ ಹೂಗಳು ಹೆಸರು ಹಾಕಿದ್ದಾರೆ. ಟಾಂಗ ಗಾಡಿ ಮಾಡಿದ್ದಾರೆ. ನೋಡಿ ವೀಕ್ಷಕರೇ, ಕೆಂಪು ಮತ್ತು ಹಳದಿ ಹೂವಿಂದ ಟಾಂಗ ಗಾಡಿ ಮಾಡಿದ್ದಾರೆ. ಕುದುರೆನೂ ಸಹ ಬಿಳಿ ಬಣ್ಣದಿಂದ ಕುದುರೆಯೂ ಸಹ ಮಾಡಿದ್ದಾರೆ. ನೋಡಿ, ಟಾಂಗ ಗಾಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನೋಡಿ, ಅಲ್ಲಿ ಹೂಗಳು ಇಟ್ಟಿದ್ದಾರೆ. ಇದು ಲೈಟ್ ಅರೇಂಜ್ಮೆಂಟ್ಗೋಸ್ಕರ ಮಾಡಿರೋದು. ನೈಟಿಗೆ ನಾವು ಬೆಳಗ್ಗೆ ಹೋಗಿರುವ ಕಾರಣ ಲೈಟ್ ಅರೇಂಜ್ಮೆಂಟ್ ಇಲ್ಲ. ನೋಡಿ, ಹೂವಿನ ಹೆಸರುಗಳೆಲ್ಲ ಹಾಕಿದ್ದಾರೆ. ಈ ಗಿಡದ ಹೆಸರೇನು, ಹೂವಿನ ಹೆಸರೇನು ಎಲ್ಲ ಅಲ್ಲಲ್ಲಿ ಹೂವಿನ ಹೆಸರುಗಳು ಹಾಕಿದ್ದಾರೆ. ನೋಡಿ, ಸಣ್ಣ ಸಣ್ಣ ಪಾಟ್ಗಳಿಂದ ಪಿರಮಿಡ್ ಟೈಪ್ ಮಾಡಿದ್ದಾರೆ. ಅದರ ಹೆಸರು ಸಹ ಹಾಕಿದ್ದಾರೆ. ನೋಡಿ, ಅಲ್ಲಿ ಮಂಟಪ ಮಾಡ್ತಿದ್ದಾರೆ. ಇದು ನಮ್ಮ ಚಿತ್ರದುರ್ಗ ಕೋಟೆಯ ಹೆಬ್ಬಾಗಿಲು ಆ ಥರ ಮಾಡಿದ್ದಾರೆ. ನೋಡಿ, ಇಲ್ಲಿ ಒಂದು ಆನೆನೂ ಇದೆ, ಆರ್ಟಿಫಿಷಿಯಲ್. ನಮ್ಮ ಚಿತ್ರದುರ್ಗ ಅಂತ ಬರೆದಿದ್ದಾರೆ. ನೋಡಿ, ಹಳದಿ ಮತ್ತು ಕೆಂಪು ನಮ್ಮ ಕರ್ನಾಟಕದ ಬಾವುಟದ ಬಣ್ಣದ ಆಕಾರದಲ್ಲಿ ಬರೆದಿದ್ದಾರೆ. ನೋಡಿ, ಹೂಗಳು ಎಷ್ಟು ಚೆನ್ನಾಗಿ ಕಾಣಿಸಿದೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇದು ಚೆಂಡು ಹೂವಿನ ಎಲ್ಲ ಚೆಂಡು ಹೂಗಳೇ. ನೋಡಿ, ಎಷ್ಟು ದಪ್ಪ ಇದ್ದಾವೆ ಚೆಂಡು ಹೂಗಳು. ನೋಡಿ, ಈ ಚಿತ್ರಗಳನ್ನ ಬೇಳೆ ಕಾಳುಗಳಿಂದ ಮಾಡಿದ್ದಾರೆ. ಇದು ಸಂಕ್ರಾಂತಿ ಕಳಸ ಭತ್ತದಿಂದ ಮಾಡಿದ್ದಾರೆ. ಇದು ತರಕಾರಿಯಿಂದ ಮಾಡಿರೋದು. ಮೆಣಸಿನ್ಕಾಯಿ, ಸೌತೆಕಾಯಿ, ಕ್ಯಾರೆಟಿಂದ ಮಾಡಿರೋದು. ಮತ್ತು ಅಕ್ಕಿ ಎಲ್ಲ ಹಾಕ್ಬಿಟ್ಟು ಮಾಡಿದ್ದಾರೆ. ಇದು ನೋಡಿ, ಬಸವ ಅಕ್ಕಿಯಿಂದ ಮಾಡಿದ್ದಾರೆ, ರೈತಂದು. ಇದು ಅಕ್ವೇರಿಯಂಗಳು. ಎಷ್ಟೊಂದು ಅಕ್ವೇರಿಯಂ ಇದ್ದಾವೆ. ನೋಡಿ, ಎಷ್ಟೊಂದು ಅಕ್ವೇರಿಯಂಗಳಿವೆ. ಇದರಲ್ಲಿ ನಾನಾ ಬಗೆಯ ಮೀನುಗಳು ಸಹ ಇವೆ. ನಮ್ಮ ಚಿತ್ರದುರ್ಗದ ವೀರನಾರಿ ಒನಕೆ ಓಬವ್ವನ ಚಿತ್ರ ಇದೆ. ನೋಡಿ, ಈ ಕಲಾಕೃತಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ, ಚಿತ್ರದುರ್ಗ ಅಂದ್ರೇ ಒನಕೆ ಓಬವ್ವ ಅಂತ ಫೇಮಸ್ಸು. ನೋಡಿ, ಇದು ತೆಂಗಿನ ಗರಿಗಳಿಂದ ಮಾಡಿರೋದು. ನೋಡಿ, ಈ ಗಾಡಿಯೆಲ್ಲ ತೆಂಗಿನ ಗರಿಯಿಂದ ಮಾಡಿದ್ದಾರೆ. ನೋಡಿ, ಚಕ್ರನೂ ಸಹ ತೆಂಗಿನ ಗರಿಯಿಂದ ಮಾಡಿದ್ದಾರೆ. ಇಲ್ಲಿ ಗೊಂಬೆಗಳಿದ್ದಾವೆ ನೋಡಿ, 3 ಗೊಂಬೆಗಳು, ಅದು ಸಹ ತೆಂಗಿನ ಗರಿಯಿಂದ ಮಾಡಿರೋದು. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿದೆ. ಹೂವುಗಳ ಮೇಲೆ ದುಂಬಿಗಳು ಬಂದು ಕೂತಿರೋ ಥರ, ಜೇನು ನೊಣಗಳು ಬಂದು ಕೂತಿರೋ ಥರ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ. ನೋಡಿ, ಚಿತ್ರ ನೋಡ್ತಾ ಇದ್ದರೆ ಹೂವಿನಿಂದ ಮಕರಂದ ಇರ್ತಿದ್ದಾವೇನೋ ಅನ್ನೋ ಥರ ದೃಶ್ಯ ಕಾಣ್ತಿದೆ. ನೋಡಿ, ಕಣ್ಣಿಗೆ ಎಷ್ಟು ಆನಂದ ಆಗ್ತಿದೆ ಅಲ್ವಾ. ನೋಡಿ, ಚಿಟ್ಟೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ವೀಕ್ಷಕರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೋಡಿ, ಕಣ್ಣು ತುಂಬಿಕೊಳ್ಳಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಹೂವಿನ ಅಲಂಕಾರ. ನೋಡಿ, ಇವೆಲ್ಲ ಸಣ್ಣ ಸಣ್ಣ ಪಾಟಲ್ಲಿ ಹೂವಿಂದ ರೆಡಿ ಮಾಡಿದ್ದಾರೆ. ಇದು ನಮ್ಮ ವೇಣು ಅಂತ. ನೋಡಿ, ಸುತ್ತೂರು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ನೋಡಿ, ಸುತ್ತಲೂ ಸಹ ಸಣ್ಣ ಸಣ್ಣ ಒಂದೊಂದು ಬಗೆ ಹೂಗಳಿಂದ ಅಲಂಕಾರ ಮಾಡಿದ್ದಾರೆ. ಹೂವಿನ ಹೆಸರುಗಳು ಸಹ ಹಾಕಿದ್ದಾರೆ. ನೋಡಿ, ಅಲ್ಲಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಅಲ್ವಾ.
ವೀಕ್ಷಕರೇ, ನೀವು ಹೂವಿನ ಕಣ್ಣು ತುಂಬಿಕೊಳ್ತಿದ್ದೀರ ಅಂದ್ಕೊಂಡಿದ್ದೀನಿ. ನೋಡಿ ನೋಡಿ ಹೂವು ಹೆಸರು ಹಾಕಿದ್ದಾರೆ. ನೋಡಿ ನಮ್ಮ ವೇಣು. ನೋಡಿ ಸಾಲು ಮರದ ತಿಮ್ಮಕ್ಕರವರ ಫೋಟೋ ಹೂವಿನಿಂದ ಅಲಂಕಾರ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿದೆ ನೋಡಿ. ಶ್ರೀಕೃಷ್ಣ ಕಾಳಿಂಗ ಸರ್ಪದ ಮೇಲೆ ನೃತ್ಯ ಮಾಡ್ತಿರೋ ದೃಶ್ಯನೂ ಸಹ ಎಷ್ಟು ಚೆನ್ನಾಗಿ ಕಾಣಿಸಿದೆ. ನೋಡಿ ಶ್ರೀಕೃಷ್ಣ ಕಾಳಿಂಗ ಸರ್ಪದ ಮೇಲೆ ನೃತ್ಯ ಮಾಡ್ತಿರೋದು ದೃಶ್ಯ ಎಷ್ಟು ಚೆನ್ನಾಗಿ ಕಾಣಿಸಿದೆ. ನೋಡಿ ಹೂಗಳು ಎಷ್ಟು ಚೆನ್ನಾಗಿ ಕಾಣಿಸಿದೆ. ನಾವು ಹೂವಿನ ಲೋಕಕ್ಕೆ ಬಂದಿದ್ದೀವಿ ಅನ್ನೋ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಇಲ್ಲಿ ಹಳ್ಳಿ ಮನೆಯನ್ನು ಥರ ಮಾಡಿದ್ದಾರೆ. ಹಸುಗಳು, ರೈತರು, ರೈತ ಮಹಿಳೆ, ನೋಡಿ ಹಳ್ಳಿ ಮನೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಹೊಲ ಉಳ್ತಿರೋ ಥರ ಕಾಣಿಸ್ತಾ ಇದೆ. ನೋಡಿ ಇಲ್ಲಿ ಬೋನ್ಸಾಯಿ ಮರಗಳೆಲ್ಲ ಇಟ್ಟಿದ್ದಾರೆ, ಎಷ್ಟು ಚೆನ್ನಾಗಿದ್ದಾವೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿದೆ ಹೂಗಳೆಲ್ಲ, ಡೆಕೋರೇಷನ್ಗೆ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ.